ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಅಶ್ವರಾಜ್ ಮಾತನಾಡೋದು. ಬನ್ನಿ ವೀಕ್ಷಕ ಬಂಧುಗಳು, ಇವತ್ತು ನಾನು ವಾಸ್ತುಶಾಸ್ತ್ರದ ಬಗ್ಗೆ ಮತ್ತೊಂದು ವಿಶೇಷವಾದ ಮಾಹಿತಿ ನೀಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ವಾಸ್ತುಶಾಸ್ತ್ರದ ಬಗ್ಗೆ ಶೌಚಾಲಯ ಯಾವ ಭಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೀನಿ. ಹಾಗೂ ಇವಾಗ ಶೌಚಾಲಯ ಗುಂಡಿಯನ್ನು ಯಾವ ಭಾಗದಲ್ಲಿ ನಿರ್ಮಾಣ ಮಾಡಿದರೆ ಒಳ್ಳೆಯದು ಮತ್ತು ಯಾವ ಭಾಗದಲ್ಲಿ ನಿರ್ಮಾಣ ಮಾಡಬಾರದು ಅನ್ನೋ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ವಾಣಿ ಜ್ಯೋತಿಷಾಲಯವನ್ನು ವೀಕ್ಷಿಸಿರುವಂಥ ಎಲ್ಲ ಮಿತ್ರವರ್ಗಕ್ಕೂ ಬಂಧುವರ್ಗಕ್ಕೂ ವೀಕ್ಷಕರಿಗೂ ಎಲ್ಲರಿಗೂ ನನ್ನ ಅನಂತ ಕೋಟಿ ವಂದನೆಗಳು. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ನಮ್ಮ ವಿಡಿಯೋದ ಬಗ್ಗೆ ಸಂದೇಹ ಇದ್ದರೆ, ಏನಾದರೂ ಅನುಮಾನ ಇದ್ದರೆ, ಏನೋ ಪ್ರಶ್ನೆಗಳಿದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ನಮ್ಮ ನಂಬರ್ 8618390255. ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದರೆ ನಾನು ನಿಮ್ಮ ಕಾಮೆಂಟ್ ಉತ್ತರ ನೀಡುವ ಪ್ರಯತ್ನ ಮಾಡ್ತೀನಿ. ಹಾಗೆ ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದಂಥ ವೀಕ್ಷಕರಿಗೆ ನಾನು ಉತ್ತರ ನೀಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಬನ್ನಿ ವೀಕ್ಷಕ ಬಂದರೆ ಇವತ್ತು ನಾನು ನಿಮಗೆ ಶೌಚಾಲಯ ಗುಂಡಿಯನ್ನು ಯಾವ ಭಾಗದಲ್ಲಿ ನಿರ್ಮಾಣ ಮಾಡಿದರೆ ಸೂಕ್ತ ಮತ್ತು ಯಾವ ಭಾಗದಲ್ಲಿ ನಿರ್ಮಾಣ ಮಾಡಿದರೆ ದುಷ್ಪರಿಣಾಮ ಬೀರುವುದಂತ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಶೌಚಾಲಯ ಗುಂಡಿಯನ್ನು ಪಶ್ಚಿಮ ವಾಯುವ್ಯದಲ್ಲಿ ನಿರ್ಮಾಣ ಮಾಡುವ ಅತಿ ಸೂಕ್ತವಾದಂಥ ಜಾಗ, ಪ್ರಶಸ್ತವಾದ ಜಾಗದಪ್ಪ ಅಂದರೆ ಪಶ್ಚಿಮ ವಾಯುವ್ಯ. ಪ್ರಥಮವಾಗಿ ಪಶ್ಚಿಮ ನೈಋತ್ಯ ಆಗಲಿ ಪಶ್ಚಿಮ ವಾಯುವ್ಯದ ಮಧ್ಯಭಾಗದಲ್ಲಿ ನಿರ್ಮಾಣ ಮಾಡಬಹುದು. ಆದರೂ ಪಶ್ಚಿಮ ವಾಯುವ್ಯದ ಕಾರ್ನರ್ ಬಿಟ್ಟು ಸ್ವಲ್ಪ ಒಂದು 4 ಅಡಿ ಜಾಗ ಬಿಟ್ಟು ಪಶ್ಚಿಮ ವಾಯುವ್ಯದಲ್ಲಿ ನೀವು ಶೌಚಾಲಯ ಗುಂಡಿಯನ್ನು ನಿರ್ಮಾಣ ಮಾಡೋದು ಒಳ್ಳೆಯದು. ಮತ್ತು ಇದನ್ನು ಬಿಟ್ಟರೆ ಮತ್ತೆ ಸೂಕ್ತವಾದ ಜಾಗ ಯಾವುದಪ್ಪ ಅಂತಂದರೆ ದಕ್ಷಿಣ ಆಗ್ನೇಯ ಮತ್ತು ದಕ್ಷಿಣ ನೈಋತ್ಯ, ಇದರ ಮಧ್ಯಭಾಗದಲ್ಲಿ ಶೌಚಾಲಯ ಗುಂಡಿಯನ್ನು ನಿರ್ಮಾಣ ಮಾಡೋದು ಅತಿ ಸೂಕ್ತ. ಮೂರನೇ ಸ್ಥಾನ ಯಾವುದಪ್ಪ ಅಂತಂದರೆ ಪೂರ್ವ ಆಗ್ನೇಯದ ಶೌಚಾಲಯ ಗುಂಡಿ ನಿರ್ಮಾಣ ಮಾಡಬಹುದು. ಕೊನೆಯದಾಗಿ ಶೌಚಾಲಯ ಗುಂಡಿಯನ್ನು ಯಾವುದೇ ಜಾಗದಲ್ಲಿ ಪೂರ್ವ ಆಗ್ನೇಯವಾಗಲಿ ಮತ್ತು ದಕ್ಷಿಣ ನೈಋತ್ಯ ಮಧ್ಯಭಾಗದಲ್ಲಾಗಲಿ ಅಥವಾ ಪಶ್ಚಿಮ ವಾಯುವ್ಯದಲ್ಲಿ, ಈ 3 ಭಾಗದಲ್ಲಿ ನಮಗೆ ಶೌಚಾಲಯ ಗುಂಡಿ ನಿರ್ಮಾಣ ಮಾಡಲು ಸ್ಥಳಾವಕಾಶ ತೊಂದರೆ ಇರುವುದರಿಂದ ಕೊನೆಯ ಆಪ್ಷನ್ ಆಗಿ ಉತ್ತರ ವಾಯುವ್ಯದಲ್ಲಿ ನಾವು ಶೌಚಾಲಯ ಗುಂಡಿ ನಿರ್ಮಾಣ ಮಾಡುವುದು ಸೂಕ್ತ. ಈ 4 ಸ್ಥಾನದಲ್ಲಿ ಶೌಚಾಲಯ ಗುಂಡಿ ನಿರ್ಮಾಣ ಮಾಡಿದಾಗ ಆ ಮನೆಯ ಸದಸ್ಯರಿಗೆ, ಆ ಮನೆಯ ಮಾಲಕನಿಗೆ ಯಾವುದೇ ಕಾರಣಕ್ಕೂ ವಾಸ್ತು ದೋಷ ತಗುಲುವುದಿಲ್ಲ ಮತ್ತು ಆ ಮನೆಗೆ ದುಷ್ಪರಿಣಾಮಗಳು ಬರುವುದಿಲ್ಲ. ಆ ಶೌಚಾಲಯ ಗುಂಡಿ ಈ ಜಾಗದಲ್ಲಿ ತೋಡುವುದರಿಂದ ಮನೆಯ ಮಾಲಕನಿಗೆ, ಮನೆಯ ಯಜಮಾನಿಗೆ ಯಾವುದೇ ರೀತಿಯಾದಂಥ ದುಷ್ಪರಿಣಾಮಗಳು ಬರುವುದಿಲ್ಲ. ಹಾಗೆ ಇನ್ನು ಶೌಚಾಲಯ ಗುಂಡನ್ನು ಯಾವ ಭಾಗದಲ್ಲಿ ನಿರ್ಮಾಣ ಮಾಡಬಾರದು? ಮೊದಲನೇದಾಗಿ ಶೌಚಾಲಯ ಗುಂಡನ್ನು ಯಾವುದೇ ಭಾಗದಲ್ಲಿ ಮಾಡಲಿ, ಕರ್ಣ ರೇಖೆಯ ಹತ್ತಿರವಾಗಿ ಯಾವುದೇ ಕಾರಣಕ್ಕೂ ಶೌಚಾಲಯ ಗುಂಡಿಗಳನ್ನು ನಿರ್ಮಾಣ ಮಾಡಲೇಬಾರದು. ಈ 4 ನೀಡಿದಲ್ಲ, ಈ ಥರ ಯಾವುದೇ ಭಾಗದಲ್ಲಿ ಕರ್ಣ ರೇಖೆಗೆ ಹತ್ತಿ ಯಾವುದೇ ಕಾರಣಕ್ಕೂ ಶೌಚಾಲಯ ಗುಂಡಿನ ನಿರ್ಮಾಣ ಮಾಡಬಾರದು. ಇನ್ನು ಪ್ರಶಸ್ತವಾಗಿ ಯಾವ ಜಾಗದಲ್ಲಿ ಮಾಡಲೇಬಾರ್ದಪ್ಪ ಅಂದರೆ ಉತ್ತರ ಈಶಾನ್ಯವಾಗಲಿ ಪೂರ್ವ ಈಶಾನ್ಯವಾಗಲಿ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯ ಗುಂಡಿ ನಿರ್ಮಾಣ ಮಾಡೋ ಪ್ರಯತ್ನ ಮಾಡಬಾರದು. ನಮ್ಗೆ ಯಾವುದೇ ರೀತಿಯ ತೊಂದರೆ ಇರಲಿ, ನಮ್ಗೆ ಏನೇ ಸ್ಥಳಾವಕಾಶ ತೊಂದರೆ ಇರಲಿ, ಏನೇ ಸಮಸ್ಯೆ ಇದ್ದರೂ ಆ ಜಾಗ ಇಲ್ಲಪ್ಪ ನಮಗೆ, ಕೊನೆಯದಾಗಿ ಇದೇ ಜಾಗ ಇದೆ ಅಂದರೂ ಯಾವುದೇ ಕಾರಣಕ್ಕೂ ಪೂರ್ವ ಈಶಾನ್ಯವಾಗಲಿ ಮತ್ತು ಉತ್ತರ ಈಶಾನ್ಯವಾಗಲಿ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯ ಗುಂಡಿ ನಿರ್ಮಾಣ ಮಾಡುವ ಪ್ರಯತ್ನ ಮಾಡಬಾರದು. ಯಾಕಪ್ಪ ಅಂದರೆ ಅದು ದೇವ ಮೂಲೆ ಅಂತ ಹೇಳ್ತೇವೆ ನಾವು. ಅಲ್ಲಿ ಜಲ ಸ್ಥಾನವಾದ ಇದು ಜಲ ಬಂದರೆ ಇದು ಮಲಿನವಾದಂಥ ಜಲ, ಅಲ್ಲಿ ನಾವು ಸಂಪೂರ್ಣ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಮತ್ತು ಅಲ್ಲಿ ಭಗವಂತ ಪರಶಿವ ವಾಸಿಸುವಂಥ ಜಾಗ. ಅಂಥ ಪವಿತ್ರವಾದ ಜಾಗದಲ್ಲಿ ನಾವು ಅಂಥ ಮಲಿನವಾದ ಹೊಲಸ ವಸ್ತುವನ್ನು ಹಾಕೋದು ಅಷ್ಟು ಸೂಕ್ತವಲ್ಲ. ಹಾಗೂ ಅಲ್ಲಿ ಆ ವಸ್ತು ಹಾಕೋದ್ರಿಂದ ಆ ಮನೆಯ ಮಾಲಕನಿಗೆ ಹಣಕಾಸಿನ ತೊಂದರೆ ಮತ್ತು ಅನಾರೋಗ್ಯದ ತೊಂದರೆ, ಮನೆಯ ಮಾಲೀಕ ಮತ್ತು ಮನೆಯ ಸದಸ್ಯರೆಲ್ಲರಿಗೂ ಈ ತೊಂದರೆ ಕಾಡುವುದರಿಂದ ಯಾವುದೇ ಕಾರಣಕ್ಕೂ ನಾವು ಉತ್ತರ ಈಶಾನ್ಯವಾಗಲಿ ಪೂರ್ವ ಈಶಾನ್ಯವಾಗಲಿ ಈ ಜಾಗದಲ್ಲಿ ನಾವು ಶೌಚಾಲಯ ಗುಂಡಿ ನಿರ್ಮಾಣ ಮಾಡೋ ಪ್ರಯತ್ನ ಮಾಡಬಾರದು. ಇನ್ನು ಎರಡನೇದಾಗಿ ದಕ್ಷಿಣ ಆಗ್ನೇಯ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯ ಗುಂಡಿ ನಿರ್ಮಾಣ ಮಾಡುವ ಪ್ರಯತ್ನ ಮಾಡಬಾರದು. ಯಾಕಂದರೆ ಇದು ಶುಕ್ರನ ಸ್ಥಾನ, ಇಲ್ಲಿ ಹೆಣ್ಣುಮಕ್ಕಳು ಇರುವಂಥ ಜಾಗ. ಈ ಜಾಗದಲ್ಲಿ ಏನಾದರೂ ನಾವು ಶೌಚಾಲಯ ಗುಂಡಿ ನಿರ್ಮಾಣ ಮಾಡಿದರೆ ಇದು ಅನಾರೋಗ್ಯಕ್ಕೆ ತುತ್ತಾಗುವಂಥ ಕಾರಣ, ಮನೆಯ ಹೆಣ್ಮಕ್ಕಳಿಗೆ ಆರೋಗ್ಯದಲ್ಲಿ ದುಷ್ಪರಿಣಾಮ ಬೀರುವಂಥ ತೊಂದರೆ ಇರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯ ಗುಂಡಿ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡಬಾರದು. ಇನ್ನು ನೈಋತ್ಯದಲ್ಲಿ ದಕ್ಷಿಣ ನೈಋತ್ಯವಾಗಲಿ ಪಶ್ಚಿಮ ನೈಋತ್ಯವಾಗಲಿ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯ ಗುಂಡಿ ನಿರ್ಮಾಣ ಮಾಡೋ ಪ್ರಯತ್ನ ಮಾಡಲೇಬಾರದು. ಯಾಕಂದರೆ ಇದು ಕುಬೇರ ಸ್ಥಾನ ಅಂತ, ಅದು ಕುಬೇರ ಸ್ಥಾನ ಅಲ್ಲ, ಇದು ನಿವೃತ್ತಿ ಇರುವಂಥ ಕಾರಣ. ಇಲ್ಲಿ ಇದು ಭೂತತ್ವವಾದ ಕಾರಣ. ಇಲ್ಲಿ ಕೊನೆಯ ಸಲ ಶೌಚಾಲಯ ನಿರ್ಮಾಣ ಮಾಡುವಾಗ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನೈಋತ್ಯದ ಭಾಗದಲ್ಲಿ ಶೌಚಾಲಯ ನಿರ್ಮಾಣ ಮಾಡಬಾರದು. ಅದೇ ರೀತಿ ಶೌಚಾಲಯ ಗುಂಡಿಯನ್ನು
ಈ ಭಾಗದಲ್ಲಿ ನಿರ್ಮಾಣ ಮಾಡಬಾರದು. ದಕ್ಷಿಣ ನೈಋತ್ಯವಾಗಲಿ ಪಶ್ಚಿಮ ನೈಋತ್ಯವಾಗಲಿ ಈ ಜಾಗದಲ್ಲಿ ಯಾವುದೇ ಕಾರಣ ಶೌಚಾಲಯ ಗುಂಡಿ ನಿರ್ಮಾಣ ಮಾಡಬಾರದು. ಯಾಕಂದರೆ ಇದು ಭಾರವಾದಂಥ ಜಾಗ. ಇಲ್ಲಿ ನಾವು ಭಾರವಾದಂಥ ಎತ್ತರವಾದ ಕಟ್ಟಡ ಕಟ್ಟುವಂಥ ಜಾಗದಲ್ಲಿ ನಾವ್ಯಾರು ಹಳ್ಳ ತೋಡೋದ್ರಿಂದ ಅಲ್ಲಿ ಪಿಟ್ಗುಂಡಿ ಮಾಡೋದ್ರಿಂದ ಅದು ಅತಿಯಾದ ದುಷ್ಪರಿಣಾಮಕ್ಕೆ ಕಾರಣವಾಗಿ ಮನೆಯ ಸದಸ್ಯರಿಗೆ ಅನೇಕ ರೀತಿಯಾದಂಥ ಅನಾರೋಗ್ಯ ಕಾರಣಗಳು ಮತ್ತು ಹಣಕಾಸಿನ ತೊಂದರೆ ಅವಶ್ಯವಾಗಿ ಬಂದೇ ಬರುವುದು. ಮತ್ತು ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಣಕಾಸಿನ ತೊಂದರೆ ತಪ್ಪುವುದಿಲ್ಲ ಮತ್ತು ಬಂದರೂ ಎಷ್ಟೇ ನಾವು ದುಡಿದು ಹಣ ಬಂದರೂ ಅದು ನಿಂದಿರುವುದಿಲ್ಲ ಮನೆಯಲ್ಲಿ ಯಾವುದೇ ಕಾರಣಕ್ಕೂ. ಯಾಕಂದರೆ ಅದು ಲಕ್ಷ್ಮೀ ಸ್ಥಾನ ಅಂತ ಹೇಳ್ತೀವಿ ನಾವು. ನೈಋತ್ಯ ಭಾಗವನ್ನು ಲಕ್ಷ್ಮೀ ಸ್ಥಾನ, ನಿವೃತ್ತಿ ಅಂತ ಹೇಳ್ತೀವಲ್ಲ, ಆ ಸ್ಥಾನದಲ್ಲಿ ನಾವು ಈ ರೀತಿಯಾದಂಥ ಕೆಟ್ಟವಾದಂಥ ಕೆಲಸ ಮಾಡೋದ್ರಿಂದ ಹೀಗೆ ಅಷ್ಟು ಒಳ್ಳೆಯದಲ್ಲ ಮತ್ತು ಶ್ರೇಯಸ್ಕರವಲ್ಲ. ಆ ಜಾಗದಲ್ಲಿ ಪೈಖಾನಿ ಗುಂಡಿ, ಪಿಟ್ಗುಂಡಿಯನ್ನು ನಾವು ಮಾಡೋದ್ರಿಂದ ಹಣಕಾಸು ತೊಂದರೆ ಮತ್ತು ಸ್ಕಿನ್ ಡಿಸೀಸ್ ತುಂಬ ಬರುವುದು. ಯಾಕಂದರೆ ನಾನು ಕೊನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನೈಋತ್ಯ ಭಾಗದಲ್ಲಿ ನಾವು ಮಲಿನವಾದಂಥ ಕೆಲಸ ಮಾಡಿದರೆ ದೋಷವಾಗುವುದರಿಂದ ಮನೆಯ ಮಕ್ಕಳಿಗೆ ಮದುವೆ ಆಗದಿರುವಂಥ ಕಾರಣಗಳು ತುಂಬ ಸಮಸ್ಯೆ. ಮನೆ ಯಜಮಾನಿಗೆ ಯಾವ ರೀತಿಯಂಥ ಸ್ಟೆಬಿಲಿಟಿ ಇರುವುದಿಲ್ಲ, ಅವನು ಮನೆ ಮಾಲೀಕನಾಗಿರುವುದಿಲ್ಲ, ಎಲ್ಲ ರೀತಿ ಆಳಿನ ಥರ ಬದುಕುವಂಥ ಪರಿಸ್ಥಿತಿ ಅವನಲ್ಲಿ ಬರುವುದು. ಆದ ಕಾರಣ ಈ ಜಾಗದಲ್ಲಿಯೂ ಶೌಚಾಲಯ ಗುಂಡಿ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡಬಾರದು. ಹಾಗೂ ಉತ್ತರ ವಾಯುವ್ಯದ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮಾಡಬಾರದು. ಉತ್ತರ ವಾಯುವ್ಯದ ಒಂದು 4 ಅಡಿ ಜಾಗ ಬಿಟ್ಟು ನೀವು ಶೌಚಾಲಯ ಗುಂಡಿ ನಿರ್ಮಾಣ ಮಾಡಬೇಕು. ಆದರೆ ಉತ್ತರ ವಾಯುವ್ಯದ ಯಾವುದೇ ಕಾರಣ ರೇಖೆಗೆ ಹತ್ತಿರವಾಗಿ ನೀವು ಶೌಚಾಲಯ ಗುಂಡಿ ನಿರ್ಮಾಣ ಮಾಡೋ ಪ್ರಯತ್ನ ಮಾಡಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಪೂರ್ವಕವಾಗಿ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.